ಇಲ್ಲ, ನಾನು ಯಜಮಾನರಿಗೆ ಗನ್ಮ್ಯಾನ್ ಆಗಿದ್ದು ಯಜಮಾನರಿಗೆ ಲಾಸ್ಟ್. ನಾನು ಗನ್ಮ್ಯಾನ್ ಆಗಿ ಯಾರಿಗೂ ನಾನು ಡ್ಯೂಟಿ ಮಾಡ್ತಾ ಇಲ್ಲ. ಇವಾಗ ಏನಂದ್ರೆ ಹೊಸಪೇಟೆನಲ್ಲಿ ಕೂಡ್ಲಿಗೆ ಅವರು ಮಾಂತೇಶ್ ಹತ್ರ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಅವರು ರೈತರು, ಅವ್ರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಏನಾದ್ರು ಒಂಚೂರು ಬಿಸ್ನೆಸ್ ಮಾಡೋಣ, ಮತ್ತೆ ನಾಳೆ ದಿವಸ ಯಜಮಾನರು ತೋರಿಸಿರೋ ದಾರಿನಲ್ಲಿ ನಾವು ಒಂದು 4 ಜನಕ್ಕೆ ಸಮಾಜ ಸೇವೆ ಮಾಡೋಣ ಅಂತ ಟೈಮ್ನಲ್ಲಿ ನೀವು ನಮ್ಮ ಜೊತೆಲಿ ಇದ್ರೆ, ಯಜಮಾನರು ಹೇಳಿರೋಂಥದ್ದು ಮಾಡಿರೋಂಥದ್ದಕ್ಕೆ ಎಲ್ಲ ಒಂದು ಸ್ವಲ್ಪ ನಮಗೊಂದು ಧೈರ್ಯ ಇರ್ತೈತೆ, ನಮ್ಮ ಜೊತೆಲಿ ಇರಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಬೇರೆ ನಾನು ಡ್ಯೂಟಿ ನನ್ನ ಹತ್ರ ಪರ್ಸನಲ್ ಯಾರಿಗೂ ಡ್ಯೂಟಿ ನಾನು ಮಾಡ್ತೀನಿ. ಸರ್, ನೀವು ಕೊನೆದಾಗ ಒಂದ್ಸಲ ಹೇಳಿದ್ದೆ ಇಂಟರ್ವ್ಯೂನಲ್ಲಿ, ಅಶ್ವಿನಿ ಅಕ್ಕ ಯಾವತ್ತೇ ಕರೆದ್ರು ನಾನು ಅವ್ರ ಮನೆಗೆ ಹೋಗಿ ಏನೇ ಕೆಲಸ ಇದ್ರು ನಾನು ಮನಸ್ಫೂರ್ತಿಯಾಗಿ ಹೋಗ್ತೀನಿ ಅಂತ ಹೇಳಿದ್ರೆ. ಸೊ ಅಶ್ವಿನಿ ಮೇಡಮ್ ನಮ್ಮ ಕೊನೆದಾಗ ಮೀಟ್ ಆಗಿದ್ದೆ. ಇವಾಗ ಇತ್ತೀಚೆಗೆ ಹೋಗ್ತಾ ಇರ್ತೀರಾ ಅವಾಗ? ಇಲ್ಲ, ಹೋಗ್ತಾ ಇಲ್ಲ. ಯಾಕಂತಂದ್ರೆ ಈಗ ನಾನು ಯಾವಾಗಲೇ ಹೋಗ್ಲಿ ಅದು ಯಾಕೆ ಆ ಥರ ನಾನು ಹೋಗೋದನ್ನ ಕಡಿಮೆ ಮಾಡಿದೆ ಅಂತಂದ್ರೆ, ಈಗ ಪೂರ್ಣಿಮಕ್ಕ ಮತ್ತೆ ಎಲ್ರು ಹೆಚ್ಚಾಗಿ ಬಸ್ ಮನೆ ಕಡೆಗೆ ಬರ್ತಿರ್ತಾರೆ, ಅಲ್ಲೇ ಇರ್ತಾರೆ. ಮೇಡಮ್ ಜೊತೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬರ್ತಿರ್ತಾರೆ. ಅವಾಗ ನಾನು ಬರ್ತಾರೋವಾಗ ಏನಂತಂದ್ರೆ, ನಾನು ನೋಡಿದ ತಕ್ಷಣ ಅವ್ರಿಗೆ ಟಕ್ ಅಂತ ಒಂಥರ ಮನಸ್ಸಲ್ಲಿ ಒಂಥರ ಭಯ ಥರ, ಏನಂದ್ರೆ ಅಪ್ಪು ಇಲ್ಲೇ ಇದ್ದಾರೆ, ಅದಕ್ಕೆ ಸ್ವಲ್ಪ ಇಲ್ಲಿದ್ದಾನೆ ಅನ್ನೋ ಥರ ಒಂದು ಮನಸ್ಸು ಅವ್ರಿಗೆ. ಹಂಗಾಗಿ ನನ್ನ ನೋಡಿ ಎಷ್ಟೋ ದಿವಸ ನನ್ಗೆ ಹೇಳ್ಕೊಂಡು ಕಣ್ಣಲ್ಲಿ ಹಾಕೊಂಡು ನೋವು ಪಡ್ತಿದ್ರು. ತುಂಬಾನೇ ಕಷ್ಟ ಅದನ್ನ ನೋಡೋದಕ್ಕೆ. ಅವರ ಅದು ಪ್ರೀತಿ ಅವ್ರದ್ದು, ಆದ್ರೆ ಅಂತ ಸಿಚುವೇಶನ್ ನೋಡೋದಕ್ಕೆ ನನಗೆ ಕಷ್ಟ. ಹಂಗಾಗಿ ನಾನೇನ್ ಮಾಡ್ತೇನೆ ನೋಡಿದಾಗ, ಈಗ ನನ್ನ ನೋಡಿದ ತಕ್ಷಣ ತಕ್ಕೊಂಡು ಈಗಲೂ ಈಗ ಬಂದ ತಕ್ಷಣ ಅಲ್ಲಿ ಚೇರಲ್ಲಿ ಕೂತ್ಕೊಂಡಿದ್ದಾರೆ, ಎದ್ದು ಹಾಗೆ ಕಣ್ಣಲ್ಲಿ ಹಾಕೊಂಡ್ರು. ನಾನು ಏನಂದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲರೂ ಬಂದೋಗಿರ್ತಾರೆ. ಅದಾದ್ಮೇಲೆ ನಾನು ಬರೋಣ, ಬಂದು ಒಂದು ಸ್ವಲ್ಪ ರೀತಿ ನಾನು ಹೋಗೋಣ ಅಂತ ನಾನು ಬಂದೆ. ಬರೋಷ್ಟರಲ್ಲಿ ಪೂರ್ಣಿಮಕ್ಕೆ ಕರೆಕ್ಟ್ ಸಿಕ್ಕಿತ್ತು.